ಸರ್ ಅವರು ನಮ್ಗೆ ಭಾಷಣ ಹೆಂಗೆ ಮಾಡಬೇಕು ಅಂತೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಾರ. ಅವ್ರು ಹೇಳ್ಕೊಟ್ಟಿರೋದಂದ್ರೆ ಒಂಥರ ನಮಗೆ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಅವರು ನಾವು ಭಾಷಣ ಸ್ಟಾರ್ಟ್ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು, ಅದನ್ನು ಕೊನೆ ಕಾಣಿಸ್ಬೇಕಾದ್ರೆ ಹೆಂಗೆ ಕೊನೆ ಮಾಡ್ಕೋಬೇಕು ಅಂತೆಲ್ಲ ಹೇಳಿದರು. ನಾವು ಭಾಷಣ ಮಾಡೋದು ಹೆಂಗಿರ್ಬೇಕಂದ್ರೆ ಮುಂದಿನವ್ರಿಗೆ ಎಕ್ಸೈಟ್ಮೆಂಟ್ ಆಗಬೇಕು. ಅದು ಹೆಂಗದ, ಅವ್ರು ಏನು ಹೇಳತ್ತಾರ ಅಂತ ಕ್ಯೂರಿಯಾಸಿಟಿಯಿಂದ ಕೇಳಬೇಕು. ಆ ರೀತಿ ಭಾಷಣ ಮಾಡ್ಬೇಕಂತೆಲ್ಲ ಹೇಳ್ಕೊಟ್ಟಾರ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಾರ ಸರ್, ಥ್ಯಾಂಕ್ಸು. ಮತ್ತು ನಮ್ಮ ಲೈಫ್ ಬಗ್ಗೆನೂ ಹೇಳ್ಯಾರ. ಲೈಫ್ ಒಳಗೆ ಹೆಂಗಿರಬೇಕು ಮತ್ತು ಬ್ಯಾಲೆನ್ಸ್ ಯಾವ ರೀತಿ ಮಾಡ್ಕೋಬೇಕು ಅಂತೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಾರ. ಥ್ಯಾಂಕ್ ಯು ಸರ್. ನಾವು ಒಂದು ಭಾಷಣ ಮಾಡ್ಬೇಕಂತಂದ್ರೆ ಫಸ್ಟ್ ನಾವು ಕಂಟೆಂಟ್ಸ್ ಪ್ರಿಪೇರ್ ಮಾಡ್ಕೋಬೇಕು. ಅಂದ್ರೆ ಮುಂದಿನವ್ರಿಗೆ ಅನಿಸ್ಬೇಕು ಇವ್ರು ಹೆಂಗೆ ಹೇಳತ್ತಾರ ಅಂತ, ಅದು ಕೊನೆವರೆಗೂ ಕೇಳಬೇಕು. ಆ ರೀತಿ ನಾವು ಕಂಟೆಂಟ್ಸ್ನ ಪ್ರಿಪೇರ್ ಮಾಡ್ಕೋಬೇಕು. ನಾವು ಭಾಳ ಪ್ರಾಕ್ಟೀಸ್ ಮಾಡ್ಕೋಬೇಕು. ಆ ಪ್ರಾಕ್ಟೀಸ್ ಹೆಂಗಿರ್ಬೇಕಂದ್ರೆ ಯಾರು ನಾವು ಸ್ಟಾರ್ಟ್ ಮಾಡಿದಾಗಿದ್ದ ಕೊನೆವರೆಗೂ ಕೇಳ್ತಾನೆ ಇರಬೇಕು. ಅವರು ಆ ಕಡೆ ಈ ಕಡೆ ಗಮನನೇ ಹರಿಸ್ಬಾರ್ದು. ಆ ರೀತಿ ನಾವು ಭಾಷಣ ಮಾಡಬೇಕು ಅಂತ ತಿಳಿಸ್ಕೊಟ್ಟಾರ. ಅವರು ಹೆಂಗೆ ಹೇಳ್ಯಾರಂದ್ರೆ ನಮ್ಗೆ ನಾವು ಮ್ಯಾಗ್ನಿಂದ ನಾವೆಲ್ಲ ಚೆನ್ನಾಗಿ ಭಾಷಣ ಮಾಡ್ತೀವಿ. ನೀವು ಹೇಳಿದ್ಮೇಲೆ ಸರ್ ನಮ್ಗೆ ಒಂದು ಏನು ಮೋಟಿವೇಶನ್ ಅಂತಂದರೆ ನಾವು ಇನ್ನು ಮುಂದೆ ಚೆನ್ನಾಗಿ ಭಾಷಣ ಮಾಡ್ತೀವಿ. ಎಲ್ಲರೂ ನಮ್ಮ ಕಡೆ ತಿರುಗಿ ನೋಡಬೇಕು. ಅವ್ರಿಗೆ ಏನೇ ಮಾಡ್ತಿದ್ರು ಇವ್ರು ಏನೋ ಹೇಳತ್ತಾರ ಕ್ಯೂರಿಯಾಸಿಟಿಯಿಂದ ಕೇಳಬೇಕು. ಆ ರೀತಿ ಭಾಷಣ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ನೀವು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.